ನಾನು ಕಲಿತ ಶಾಲೆಗೆ ನಾನೇನಾದ್ರೂ ಮಾಡಬೇಕು. ಈ ಮಾತು ಕೇಳಲು ತುಂಬಾ ಸಾಮಾನ್ಯ ಎನಿಸಬಹುದು. ಆದರೆ ಮೈಸೂರಿನ ಪಿರಿಯಾಪಟ್ಟಣದ ಮಲಗನಕೆರೆ ಗ್ರಾಮದ ಹಳೆ ವಿದ್ಯಾರ್ಥಿ ಸುನೀಲ್ ಕುಮಾರ್ ಅದನ್ನ ಕಾರ್ಯರೂಪಕ್ಕೆ ತರುವ ಮೂಲಕ ಇಡೀ ಗ್ರಾಮವೇ ಬೆರಗಾಗುವಂತೆ ಮಾಡಿದ್ದಾರೆ. ಸುಮಾರು 1 ವರ್ಷದಿಂದ ಬಾಗಿಲು ಮುಚ್ಚಿದ್ದ ಮಲಗನಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೀಗ ಹೊಸ ಲವಲವಿಕೆಯೊಂದಿಗೆ ಮತ್ತೆ ತೆರೆದಿದೆ. ಬೆಂಗಳೂರು ಜಲಮಂಡಳಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸುನೀಲ್ ಕುಮಾರ್ ತಮ್ಮ ಬಾಲ್ಯದ ನೆನಪಿನ ಶಾಲೆಯನ್ನ ಅಭಿವೃದ್ಧಿಪಡಿಸಲು ಸ್ವತಃ ಮುಂದೆ ಬಂದರು. ಬರೋಬ್ಬರಿ 50,000 ರೂಪಾಯಿ ವೆಚ್ಚದಲ್ಲಿ ಶಾಲೆಯ ಕಾಯಕಲ್ಪಕ್ಕೆ ಚಾಲನೆ ನೀಡಿದ ಅವರು ಇತರರಿಗೆ ದೊಡ್ಡ ಮಾದರಿಯಾಗಿದ್ದಾರೆ. ಸುನೀಲ್ ಅವರ ಈ ಪ್ರಯತ್ನಕ್ಕೆ ಮೈಸೂರಿನ ಜೆಎಸ್ಎಸ್ ಕಾಲೇಜಿನ ಎನ್ಎಸ್ಎಸ್ ಸ್ವಯಂ ಸೇವಕರು ಸಾಥ್ ನೀಡಿದರು. ಶಾಲೆಯ ಹಳೆಯ ಗೋಡೆಗಳು ಈಗ ವರ್ಣರಂಜಿತವಾಗಿ ಬದಲಾಗಿವೆ. ಅಕ್ಷರಮಾಲೆ, ಸಂಖ್ಯೆಗಳು, ಪರಿಸರ ಜಾಗೃತಿಯ ಚಿತ್ರಗಳು ಮತ್ತು ಜನಪದ ಕಲಾಕೃತಿಗಳು ಶಾಲೆಯ ಅಂದವನ್ನು ಹೆಚ್ಚಿಸಿವೆ. ಇದು ಕೇವಲ ಗೋಡೆಗೆ ಬಣ್ಣ ಬಳಿದಿದ್ದಲ್ಲ, ಬದಲಾಗಿ ಮಕ್ಕಳಲ್ಲಿ ಕಲಿಯುವ ಆಸಕ್ತಿಯನ್ನ ಚಿಗುರಿಸುವ ಪ್ರಯತ್ನವಾಗಿದೆ. ಸರ್ಕಾರಿ ಶಾಲೆಗಳತ್ತ ಮಕ್ಕಳನ್ನ ಸೆಳೆಯುವುದು ಇಂದಿನ ದೊಡ್ಡ ಸವಾಲು. ಅಂತಹ ಸಮಯದಲ್ಲಿ ಸಮಾಜದ ಸಹಭಾಗಿತ್ವದಲ್ಲಿ ಒಂದು ಶಾಲೆಯನ್ನ ಎಷ್ಟು ಸುಂದರವಾಗಿ ರೂಪಿಸಬಹುದು ಎಂಬುದಕ್ಕೆ ಸುನೀಲ್ ಕುಮಾರ್ ಅವರ ಈ ಕಾರ್ಯ ಒಂದು ಜೀವಂತ ಸಾಕ್ಷಿ. ತಮ್ಮ ಸಂಪಾದನೆಯ ಒಂದು ಪಾಲನ್ನ ಶಿಕ್ಷಣಕ್ಕಾಗಿ ವಿನಿಯೋಗಿಸುವ ಮೂಲಕ ಅವರು ಮರಳಿ ತನ್ನ ಬೇರಿಗೆ ಎಂಬ ಕೃತಜ್ಞತಾ ಭಾವವನ್ನ ಮೆರೆದಿದ್ದಾರೆ. ಗ್ರಾಮಸ್ಥರು ಮತ್ತು ಶಿಕ್ಷಣ ಪ್ರೇಮಿಗಳು ಸುನೀಲ್ ಕುಮಾರ್ ಅವರ ಈ ಸಾಮಾಜಿಕ ಕಳಕಳಿಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸುತ್ತಿದ್ದಾರೆ. ಇವರ ಈ ಕೆಲಸವು ಕೇವಲ ಸರ್ಕಾರವನ್ನೇ ನಂಬಿ ಕುಳಿತುಕೊಳ್ಳದೆ ನಾವು ನಮ್ಮ ಶಾಲೆಗಳ ಅಭಿವೃದ್ಧಿಗೆ ಕೈಜೋಡಿಸಬಹುದು ಎಂಬುದನ್ನು ತೋರಿಸಿಕೊಟ್ಟಿದೆ.